ವೆಲ್ಕಮ್ ಬ್ಯಾಕ್. ಹಿಂದಿನ ವಿಡಿಯೋದಲ್ಲಿ ನಾವು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನಲ್ಲಿ ರೇಷಿಯೋ ಮತ್ತು ಪ್ರಪೋರ್ಷನ್ದು ಇಂಟ್ರೊಡಕ್ಷನ್ ಪಾರ್ಟ್ ನೋಡಿ ಅದರ ಮೇಲಿನ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಯೂನಿಟ್ರಿ ಮೆಥಡ್ ನೋಡಿ. ಯೂನಿಟ್ರಿ ಮೆಥಡ್ ಅಂದರೆ ಏನು? ದ ಮೆಥಡ್ ಇನ್ ವಿಚ್ ದ ವ್ಯಾಲ್ಯೂ ಆಫ್ ಅ ಯೂನಿಟ್ ಕ್ವಾಂಟಿಟಿ ಈಸ್ ಫಸ್ಟ್ ಕ್ಯಾಲ್ಕುಲೇಟೆಡ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಎನಿ ಕ್ವಾಂಟಿಟಿ ಈಸ್ ಕಾಲ್ಡ್ ದ ಯೂನಿಟ್ರಿ ಮೆಥಡ್. ಅಂದರೆ ಒಂದು ಕ್ವಾಂಟಿಟಿದು ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡಿ ಮುಂದೆ ಅದು ಎಷ್ಟು ಕ್ವಾಂಟಿಟಿ ಕೇಳಿದ್ರೂ ಕಂಡು ಹಿಡಿಯೋಕ್ಕೆ ಈ ಯೂನಿಟ್ರಿ ಮೆಥಡನ್ನು ಯೂಸ್ ಮಾಡ್ತೀವಿ. ಇದರಲ್ಲೇ ಮತ್ತೆ ಏನೋ 2 ಟೈಪ್ಸ್ ಇದೆ. ಆದರೆ NCERT ಸಿಲೆಬಸ್ಸಲ್ಲಿ ಡೈರೆಕ್ಟ್ ಯೂನಿಟ್ರಿ ಮೆಥಡ್ ಈ 2 ಟೈಪ್ಸನ್ನು ಅಲ್ಲಿ ಮೆನ್ಷನ್ ಮಾಡಿಲ್ಲ. ಆದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು ಈ 2 ಟೈಪ್ಸ್ ಮೇಲೇ. ಡೈರೆಕ್ಟ್ ಯೂನಿಟ್ರಿ ಮೆಥಡ್ ಎಲ್ಲೂ ಕೇಳಲ್ಲ. ಆದರೆ ಈ ಡೈರೆಕ್ಟ್ ಯೂನಿಟ್ರಿ ಮೆಥಡು ಮತ್ತು ಇನ್ವರ್ಸ್ ಯೂನಿಟ್ರಿ ಮೆಥಡ್ ಇವೆರಡರ ಮೇಲೇ ಸಾಕಷ್ಟು ಕ್ವಶನ್ ಫ್ರೇಮ್ ಮಾಡಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾರೆ. ಅದು ಎಲ್ಲಿ ಇವೆರಡು ಇರೋದೆಲ್ಲಿ ಅಂತಂದರೆ ICSE ಸಿಲೆಬಸ್ಸಲ್ಲಿ. ನೋಡಿ, ಏನಿದು ಡೈರೆಕ್ಟ್ ಯೂನಿಟ್ರಿ ಮೆಥಡ್ ಅಂದರೆ ಒಂದು ಕ್ವಾಂಟಿಟಿಯಲ್ಲಿ ಏನಾದರೂ ಇನ್ಕ್ರೀಸ್ ಆದರೆ ಇನ್ನೊಂದು ಕ್ವಾಂಟಿಟಿನೂ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾಸ್ಟ್ ಆಫ್ 5 ಬುಕ್ಸು ಈಗ ಫಾರ್ ಎಕ್ಸಾಂಪಲ್ 250 ರೂಪೀಸ್ ಇದೆ ಅಂತ ಇಟ್ಕೊಳ್ಳಿ. ಆವಾಗ ಕಾಸ್ಟ್ ಆಫ್ 10 ಬುಕ್ಸು ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಈ ರೀತಿ ಇದ್ದರೆ ಒಂದರ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಇನ್ನೊಂದರ ವ್ಯಾಲ್ಯೂವು ಇನ್ಕ್ರೀಸ್ ಆಗ್ತಾ ಇದ್ದರೆ ಅದಕ್ಕೆ ನಾವು ಡೈರೆಕ್ಟ್ ಯೂನಿಟ್ರಿ ಮೆಥಡ್ ಅಂತ ಹೇಳಿ ಕರಿತೀವಿ. ಅದರಲ್ಲೇ ಇನ್ನೊಂದು ಬರುತ್ತೆ ಇನ್ವರ್ಸ್ ಯೂನಿಟ್ರಿ ಮೆಥಡ್ ಅಂತ. ಒಂದರ ವ್ಯಾಲ್ಯೂ ಜಾಸ್ತಿ ಆದಾಗ ಇನ್ನೊಂದು ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ. ಆ ರೀತಿ ಒಂದು ಇದ್ದಾಗ ಇನ್ವರ್ಸ್ ಯೂನಿಟ್ರಿ ಮೆಥಡ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಜಾಸ್ತಿ ವರ್ಕರ್ಸ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಕೆಲಸ ಏನಾಗುತ್ತೆ, ಕಡಿಮೆ ದಿನಗಳಲ್ಲೇ ಮುಗ್ದು ಹೋಗುತ್ತೆ. ನೋಡಿ, ವರ್ಕರ್ಸ್ನ ಜಾಸ್ತಿ ಮಾಡಿದ್ವಿ, ಕೆಲಸ ಮಾಡೋ ದಿನಗಳು ಕಡಿಮೆ ಆಯಿತು. ಈ ರೀತಿ ಇದ್ದಾಗ ಅದನ್ನು ಇನ್ವರ್ಸ್ ಯೂನಿಟ್ರಿ ಮೆಥಡ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಕ್ವಶನ್ಸ್ ಈ ಯೂನಿಟ್ರಿ ಮೆಥಡನ್ನು ಯೂಸ್ ಮಾಡಿಕೊಂಡು ಏನು ಕ್ವಶನ್ಸ್ ಬರುತ್ತೆ ಅಂತ ಒಂದೊಂದೇ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಮತ್ತು ಅದರಲ್ಲೇ ನಾವು ಏನು ಅಂತಂದರೆ 2 ಟೈಪ್ಸಲ್ಲಿ, ಒಂದು ಯೂನಿಟ್ರಿ ಮೆಥಡಲ್ಲಿನೇ ಮಾಡ್ಬೋದು, ಇನ್ನೊಂದು ಆ್ಯರೋ ಮೆಥಡ್ ಬರುತ್ತೆ. ನೋಡಿ, ನನಗಂತೂ ಯಾವುದು ಅಂದರೆ ಆ್ಯರೋ ಮೆಥಡ್ ತುಂಬ ಇಂಟ್ರೆಸ್ಟ್ ಅನಿಸುತ್ತೆ. ತುಂಬ ಈಸಿನೂ, ಬೇಗನೆ ಆನ್ಸರ್ ಸಿಗುತ್ತೆ. ಯೂನಿಟ್ರಿ ಮೆಥಡಲ್ಲಿ ಏನು ಮಾಡ್ತೀವಿ, ಅವರು ಸಮ್ ಕ್ವಾಂಟಿಟೀಸ್ ಕೊಟ್ಟಿರ್ತಾರೆ, ಒಂದು ಕ್ವಾಂಟಿಟಿದು ಕಂಡು ಹಿಡ್ಕೊತೀವಿ, ಆಮೇಲೆ ಅವರು ಎಷ್ಟು ಕೇಳ್ತಾರೋ ಅಷ್ಟೊಂದು ಮಾಡಬೇಕಾಗುತ್ತೆ. ಆದರೆ ಆ್ಯರೋ ಮೆಥಡಲ್ಲಿ ಡೈರೆಕ್ಟ್ ಏನು ಕೇಳ್ತಾರೋ ಆನ್ಸರ್ ಸಿಕ್ಬಿಡುತ್ತೆ. ನನಗಂತೂ ಆ್ಯರೋ ಮೆಥಡ್ ಕಲಿಯೋದು ಬೆಸ್ಟ್ ಅನಿಸುತ್ತೆ. ನೋಡೋಣ ಈಗ ಒಂದೊಂದೇ ಎಕ್ಸಾಂಪಲ್ ನೋಡ್ತಾ. ನೋಡಿ, ಏನಿದೆ ಕ್ವಶನ್. ಎಕ್ಸಾಂಪಲ್ 1, a man earns ₹400 in 10 days. How much will he earn in 28 days? ನೋಡಿ, ಒಬ್ಬ ಮನುಷ್ಯ 10 ದಿನಗಳಲ್ಲಿ 400 ರೂಪಾಯಿಯನ್ನು ಗಳಿಸಿದರೆ ಅವನು 28 ದಿನಗಳಲ್ಲಿ ಎಷ್ಟು ಗಳಿಸ್ತಾನೆ ಅಂತ ಫಸ್ಟು ಯಾವ ಮೆಥಡಿಗೆ ಬರುತ್ತೆ ನೋಡೋಣ. 10 ಡೇಸಿಗೆ 400 ಗಳಿಸಿದ್ರೆ 28 ಡೇಸ್ಗೆ ಏನಾಗುತ್ತೆ, ಅಮೌಂಟು ಜಾಸ್ತಿ ಆಗುತ್ತೆ. ಒಂದು ಇನ್ಕ್ರೀಸ್ ಆದಂಗೆ ಇನ್ನೊಂದು ಇನ್ಕ್ರೀಸ್ ಆಗುತ್ತೆ ಅಂದಮೇಲೆ ಇದು ಡೈರೆಕ್ಟ್ ಯೂನಿಟ್ರಿ ಮೆಥಡ್. ನೋಡಿ, ಇನ್ 10 days ಅ ಮ್ಯಾನ್ ಅರ್ನ್ಸ್ 400 ರೂಪೀಸ್. ಇವಾಗ ನಾವು 1 ಡೇದು ಕಂಡು ಹಿಡ್ಕೋಬೇಕು. ಆವಾಗ ಇನ್ 1 ಡೇ ಹಿ ವಿಲ್ ಅರ್ನ್ 400 ಡಿವೈಡೆಡ್ ಬೈ 10 ಎಷ್ಟಾಗುತ್ತೆ, ₹40. ಇವಾಗ ಏನು ಕೇಳ್ತಾ ಇದ್ದಾರೆ, 28 ಡೇಸ್ ಕೇಳ್ತಿದ್ದಾರೆ. ಇನ್ 28 days he will earn 28 into 40 ಮಾಡಬೇಕು. ಇದು ಒಂದು 0 ಹಾಗೆ ಬರ್ಕೊಳ್ಳಿ. 4 ಎಂಟ್ಲಿ 32, 32, 4 ಎರಲಿ 8, 3 11, 1120 ರೂಪಾಯಿ ಸಿಗುತ್ತೆ. ನೋಡಿ, ಒಂದು ಇನ್ಕ್ರೀಸ್ ಆಗಿ ಇನ್ನೊಂದು ಇನ್ಕ್ರೀಸ್ ಆಯಿತು. ಇದು ಯೂನಿಟ್ರಿ ಮೆಥಡಲ್ಲಿ ಕಂಡುಹಿಡಿಯೋದು. ಆ್ಯರೋ ಮೆಥಡಲ್ಲಿ ನೋಡೋಣ. ಆ್ಯರೋ ಮೆಥಡಲ್ಲಿ ಗಿವನ್ ಏನಿದೆ, ಡೇಸ್, ಆಮೇಲೆ ಇಲ್ಲಿ ಮನಿ. 10 ಡೇಸಿಗೆ ಎಷ್ಟು ಮನಿ ಗಳಿಸ್ತಾನೆ, 400 ರೂಪೀಸ್. ಇನ್ನು 28 ಡೇಸಿಗೆ ಎಷ್ಟು ಗಳಿಸ್ತಾನೆ ಅಂತ ಕೇಳಿದ್ದಾರೆ, ಅದನ್ನು ಎಕ್ಸ್ ಹಾಕ್ಕೊಳ್ಳೋಣ. ಹಾಕೊಂಡಾದ್ಮೇಲೆ ಆಮೇಲೆ ನೋಡಿ, ಯಾವಾಗಲೂ ಈಗ ಸೊಲ್ಯೂಷನ್ ಹೇಗೆ ಕಂಡು ಹಿಡಿಯೋದು ನೋಡೋಣ. ಈ ಎಕ್ಸ್ ಅನ್ನೋ ವ್ಯಾಲ್ಯೂ ಕಂಡು ಹಿಡಿಬೇಕಾಗಿರೋ ವ್ಯಾಲ್ಯೂ ಬರುತ್ತಲ್ವ, ಅದನ್ನು ಯಾವಾಗಲೂ ಆ್ಯರೋ ಮಾರ್ಕನ್ನು ಡೌನ್ವರ್ಡ್ ಸೈಡಿಗೆ ಹಾಕ್ಕೋಬೇಕು. ಆಮೇಲೆ ನೋಡಿ, ಈಗ ಇದು ಡೈರೆಕ್ಟ್ ಮೆಥಡ್ ಆಗಿರೋದ್ರಿಂದ ನಾವೇನಂತಂದರೆ 2 ಆ್ಯರೋ ಏನಾಗ್ತೀವಿ, ಒಂದೇ ಸೈಡ್ ಹಾಕ್ತೀವಿ. ಅಂದರೆ ಇದನ್ನು ಡೌನ್ ಸೈಡೆ. ಒಂದು ವ್ಯಾಲ್ಯೂ ಹೆಚ್ಚಾದಾಗ ಇನ್ನೊಂದು ವ್ಯಾಲ್ಯೂ ಹೆಚ್ಚಾಗ್ತಾ ಇದ್ದರೆ
ಇದು ಸೇಮ್, ಎರಡು ಆ್ಯರೋಗಳು ಸೇಮ್ ಬರ್ತವೆ. ಇವಾಗ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ನೋಡಿ, ವ್ಯಾಲ್ಯೂ ಆನ್ ಹೆಡ್ ಡಿವೈಡೆಡ್ ಬೈ ವ್ಯಾಲ್ಯೂ ಆನ್ ಟೈಲ್. ವ್ಯಾಲ್ಯೂ ಆನ್ ಹೆಡ್ ಅಂದಾಗ ಫಸ್ಟ್ ಎಕ್ಸ್ ಇರೋದು ಕಡೆ ತೊಗೊಂಡ್ಬಿಡೋಣ. ಹೆಡ್ ಎಲ್ಲಿದೆ? ಎಕ್ಸ್ ಸೈಡ್ ಇದೆ. ಎಕ್ಸ್ ಬೈ 400 ಈಕ್ವಲ್ಸ್ ಟು 28/10. ಯಾವಾಗಲೂ ವ್ಯಾಲ್ಯೂ ಆನ್ ಹೆಡ್ ಡಿವೈಡೆಡ್ ಬೈ ವ್ಯಾಲ್ಯೂ ಆನ್ ಟೇಲ್. ಇಲ್ಲಿನೂ ಅಷ್ಟೇ, ವ್ಯಾಲ್ಯೂ ಆನ್ ಹೆಡ್ ಡಿವೈಡೆಡ್ ಬೈ ವ್ಯಾಲ್ಯೂ ಆನ್ ಟೇಲ್. ಇವಾಗ ಬಿಡಿಸ್ಬೇಕು. ಎಕ್ಸ್ ಈಕ್ವಲ್ಸ್ ಟು 28/10. ಈ ಡಿವೈಡೆಡ್ ಬೈ 400 ಟ್ರಾನ್ಸ್ಪೋಸ್ ಆಗಿ ಇಂಟು 400 ಆಗುತ್ತೆ. ಈ ಝೀರೋ ಕ್ಯಾನ್ಸಲ್. ಎಕ್ಸ್ ಈಕ್ವಲ್ಸ್ ಟು ನೋಡಿ, ಇಲ್ಲಿ ಬಂದಿತ್ತಲ್ವ 28 × 40, ಇಲ್ಲೂ ಸೇಮ್ ಬಂದಿದೆ. ಸೊ 1120 ರೂಪೀಸ್ ಬರುತ್ತೆ. ಇದು ಆ್ಯರೋ ಮೆಥಡ್. ಇದೇನೋ ಈಸಿ ಲೆಕ್ಕ ಆಯಿತು. ಇನ್ನು ಮುಂದೆ ಬರೋವು ಹಾರ್ಡ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಈಗ ಡೈರೆಕ್ಟ್ ನೋಡಿದ್ವಿ, ಇನ್ವರ್ಸಿಗೆ ಒಂದು ನೋಡೋಣ. ನೋಡಿ, ಸೆಕೆಂಡ್ ಎಕ್ಸಾಂಪಲ್ ಏನಿದೆ, 4 men ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 5 days. ಹೌ ಮೆನಿ ಮೆನ್ ವಿಲ್ ಡೂ ಇಟ್ ಇನ್ 4 days? ಅಂದರೆ 4 ಜನರು ಒಂದು ಪೀಸ್ ಆಫ್ ವರ್ಕನ್ನು 5 daysಲ್ಲಿ ಮಾಡ್ತಾರೆ. ಅದೇ ಪೀಸ್ ಆಫ್ ವರ್ಕು 4 daysಲ್ಲಿ ಕಂಪ್ಲೀಟ್ ಆಗಬೇಕಂದ್ರೆ ಎಷ್ಟು ಜನರು ಬೇಕು ಅಂತ ಹೇಳಿ. ನೋಡಿರಿ, 4 ಮೆನ್ಸು 5 daysಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅದೇ 4 daysಲ್ಲಿ ಕಂಪ್ಲೀಟ್ ಆಗಬೇಕು ಅಂದರೆ ಡೇಸು ಡಿಕ್ರೀಸ್ ಆಯಿತು. ಆವಾಗ ಆಟೋಮೆಟಿಕಲಿ ಮೆನ್ಸ್ ಏನಾಗಬೇಕು? ಇನ್ಕ್ರೀಸ್ ಆಗುತ್ತೆ. 4 ಜನರು 5 ದಿನಕ್ಕೆ ತೊಗೊಂಡು ಕೆಲಸ ಮಾಡ್ತಾರೆ, 5 ದಿನ ತೊಗೊಂಡು ಕೆಲಸ ಮಾಡ್ತಾರೆ ಅಂದಮೇಲೆ 4 ದಿನದಲ್ಲೇ ಮುಗಿಸ್ಬೇಕು ಅಂದಾಗ ಮ್ಯಾನ್ ಪವರ್ ಏನು ಬೇಕು? ಜಾಸ್ತಿ ಬೇಕು. ಆವಾಗ ಮೆನ್ಸು ಜಾಸ್ತಿ ಬೇಕಾಗ್ತಾರೆ. ಒಂದು ಡಿಕ್ರೀಸ್ ಆದಂಗೆ ಇನ್ನೊಂದು ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಇದು ಯಾವುದಿದು? ಇನ್ವರ್ಸ್ ಯುನಿಟ್ರಿ ಮೆಥಡಿಗೆ ಬರುತ್ತೆ. ಹೇಗೆ ಮಾಡೋದು ನೋಡೋಣ. ಫಸ್ಟ್ ಯುನಿಟ್ರಿ ಮೆಥಡಲ್ಲಿ ಹೇಗೆ ಮಾಡೋದು ನೋಡೋಣ. ಇನ್ 5 days the work is done by 4 men. ಸೊ ಇದನ್ನು 1 ಡೇಗೆ ಕಂಡುಹಿಡ್ಕೊಳ್ಳೋಣ. ಇನ್ 1 day ವರ್ಕ್ ವಿಲ್ ಬಿ ಡನ್ ಬೈ 4 × 5 20 men. ನೋಡಿ, ಏನೀಗ 5 daysಲ್ಲಿ 4 ಜನ ಬೇಕು ಅಂದಾಗ 1 ಡೇನಲ್ಲೇ ಕಂಪ್ಲೀಟ್ ಆಗಬೇಕಂದ್ರೆ 20 ಜನ ಬೇಕು ಆ ಕೆಲಸ ಮಾಡೋಕ್ಕೆ. ಹಾಗಾದ್ರೆ ಈಗ 4 daysಲ್ಲಿ ಕಂಪ್ಲೀಟ್ ಆಗಬೇಕು ಅಂದರೆ 4 daysಲ್ಲಿ ಕಂಪ್ಲೀಟ್ ಆಗಬೇಕು ಅಂತಂದಾಗ ಈ 20 ಡಿವೈಡೆಡ್ ಬೈ 4, 4 1s 4 5s 5 ಮೆನ್ಸ್ ಬೇಕು. ಆಯಿತಾ? ಈಗ ಇದನ್ನು ಆ್ಯರೋ ಮೆಥಡಲ್ಲಿ ನೋಡೋಣ. ಆ್ಯರೋ ಮೆಥಡಲ್ಲಿ ಏನು? ಡೇಸ್ ಮತ್ತು ಮೆನ್. 5 daysಲ್ಲಿ 4 men ಕೆಲಸ ಮಾಡ್ತಾರೆ. ಅದೇ ಅಲ್ಲಿ ಕೇಳ್ತಾ ಇರೋದೇನು? 4 daysಲ್ಲಿ ಎಷ್ಟು ಜನರು ಬೇಕು ಅಂತ. ಯಾವಾಗಲೂ ಎಕ್ಸ್ ಇರೋ ಕಡೆಗೆ ಏನು ಮಾಡಬೇಕು? ನಾವು ಯಾವಾಗಲೂ ಇನ್ವರ್ಟೆಡ್ ಆ್ಯರೋನೇ ಹಾಕ್ಕೊಳ್ಬೇಕು. ಈಗ ಒಂದು ಜಾಸ್ತಿ ಆದಂಗೆ ಇನ್ನೊಂದು ಕಡಿಮೆ ಆಗ್ತಾ ಇದೆ ಅಂದಾಗ ಇದು ಇನ್ವರ್ಸ್ ಅಂದಾಗ ಒಂದು ಅಪೋಸಿಟ್ ಇರಬೇಕು. ಒಂದು ಡೌನ್ವರ್ಡ್ ಆ್ಯರೋ ಇದೆ ಅಂತಂದಾಗ ಇನ್ನೊಂದು ಆ್ಯರೋ ಏನಿರಬೇಕು? ಅಪೋಸಿಟ್ ಇದರಲ್ಲಿ ಇರಬೇಕು. ಸೇಮ್ ಇದನ್ನು ಏನು ಅದು ಅಂತಂದರೆ ವ್ಯಾಲ್ಯೂ ಆನ್ ಹೆಡ್ ಡಿವೈಡೆಡ್ ಬೈ ವ್ಯಾಲ್ಯೂ ಆನ್ ಟೇಲ್. ಇದಕ್ಕೆ ವ್ಯಾಲ್ಯೂ ಆನ್ ಹೆಡ್ ಯಾವುದು? x/4. ಅಂದರೆ ಫಸ್ಟು ಹೆಡ್ ಡಿವೈಡೆಡ್ ಬೈ ಟೇಲ್ ಈಕ್ವಲ್ಸ್ ಟು ಇಲ್ಲೂ ಹೆಡ್ ಕಡೆ 5 ಇದೆ, ಟೇಲ್ ಕಡೆ 4 ಇದೆ. ಇದನ್ನು ಸಾಲ್ವ್ ಮಾಡಿಬಿಟ್ರೆ ಸಿಕ್ಬಿಡುತ್ತೆ. x ಈಕ್ವಲ್ಸ್ ಟು 5/4 ಡಿವೈಡೆಡ್ ಬೈ 4 ಟ್ರಾನ್ಸ್ಪೋಸ್ ಆಗಿ ಇಂಟು 4 ಆಗುತ್ತೆ. 4 ಕ್ಯಾನ್ಸಲ್. ಎಕ್ಸ್ ಈಕ್ವಲ್ ಟು ಅಂದರೆ ಎಕ್ಸ್ ಅಂದರೆ ಮೆನ್, 5 men ಆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಬೇಕು. ನೋಡಿ, ಯುನಿಟ್ರಿ ಮೆಥಡ್ ಈಸಿನಾ ಆ್ಯರೋ ಮೆಥಡ್ ಈಸಿನಾ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ನೆಕ್ಸ್ಟ್ ನೋಡೋಣ. ಎಕ್ಸಾಂಪಲ್ 3. ಪರಿ ವಾಂಟ್ಸ್ ಟು ಬೈ 5 tennis balls. If a dozen balls cost ₹180, how much should Pari pay to buy 5 balls? ಪರಿಗೆ 5 balls ಟೆನ್ನಿಸ್ ಬಾಲ್ಸ್ ತೊಗೋಬೇಕಾಗಿದೆ. ಆದರೆ 1 dozen ಬಾಲ್ಸಿಗೆ 180 ಅಂತ ಕೊಟ್ಟಿದ್ದಾರೆ. ಹಂಗಾರೆ 5 balsಗೆ ಎಷ್ಟು ಅವಳು ಪೇ ಮಾಡಬೇಕು? ಆವಾಗ ಆ್ಯರೋ ಮೆಥಡೇ ನೋಡೋಣ.
ಇಲ್ಲಿ ಬಾಲ್ಸು, ಇಲ್ಲಿ ಮನಿ. ಡಜನ್ ಬಾಲಿಗೆ 180 ರೂಪೀಸ್, 5 ಬಾಲ್ಸಿಗೆ ಎಷ್ಟು? ಯಾವಾಗಲೂ ನಾವು ಎಕ್ಸನ್ನು ಡೌನ್ವರ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಈಗ 12 ಬಾಲಿಗೆ 180 ಇದ್ದಾಗ ಇಲ್ಲಿ ಡಿಕ್ರೀಸ್ ಆಯ್ತು, ಬಾಲ್ಸನ್ನು ಡಿಕ್ರೀಸ್ ಮಾಡಿದ್ವಿ, ಆವಾಗ ನಮಗೆ ರೇಟು ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಇದು ಯಾವ ಪ್ರಪೋರ್ಷನ್ ಇದರಲ್ಲಿದೆ, ಡೈರೆಕ್ಟ್ ಯೂನಿಟ್ರಿ ಮೆಥಡಲ್ಲಿದೆ. ಹಾಗಾಗಿ ಆ್ಯರೋಗಳು ಸೇಮ್ ಇರ್ತವೆ. ಈಗ ಏನು ಹೆಡ್ ಕಡೆ ಇರೋದು x/180 = 5/12. x = 5/12 ಡಿವೈಡೆಡ್ ಬೈ 180 ಹೋಗಿ ಇಂಟು 180 ಆಗುತ್ತೆ. ಇದು ಯಾವ ಟೇಬಲಲ್ಲಿ ಬರುತ್ತೆ? 6. 6 2 12, 6 3 18, ಇದು 1 0. ಆಮೇಲೆ 2 1 2 15, ಆವಾಗ 15 5 75, 75 ರೂಪೀಸು ಬೇಕಾಗುತ್ತೆ. ನೋಡಿ ಎಷ್ಟು ಕಷ್ಟನೇ ಇಲ್ಲ ಇದು ಆ್ಯರೋ ಮಾರ್ತು. ಡೈರೆಕ್ಟ್ ಯೂನಿಟ್ರಿ ಮೆಥಡಲ್ಲಿ ಏನಾಗುತ್ತೆ, ಇನ್ವರ್ಸ್ ಯೂನಿಟ್ರಿ ಮೆಥಡಲ್ಲಿ ಏನಾಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ತುಂಬ ಈಸಿ ಇದನ್ನು ಸಾಲ್ವ್ ಮಾಡೋದು. ದಿ ನಂಬರ್ ಆಫ್ ಕರೆಕ್ಟ್ ಆನ್ಸರ್ಸ್ ಗಿವನ್ ಬೈ ಕಾರ್ಮುಗಿಲನ್ ಆ್ಯಂಡ್ ಕವಿತಾ ಇನ್ ಅ ಕ್ವಿಜ್ ಕಾಂಪಿಟೇಷನ್ ಆರ್ ಇನ್ ದ ರೇಷಿಯೋ 10:11. If they had scored a total of 84 points, then how many points did Kavita get? ನೋಡಿ ಸೊಲ್ಯೂಷನ್ ಹೇಗೆ, ಇಲ್ಲಿ ರೇಷಿಯೋ ಪಾರ್ಟ್ ಬರ್ಕೊಳ್ಳೋಣ. ಹಿಯರ್ ಆ್ಯಕ್ಚುಯಲ್ ಪಾರ್ಟ್. ರೇಷಿಯೋ ಪಾರ್ಟ್ ಏನಿದೆ, 10 + 11 = 21 ಪಾರ್ಟ್ ಇದ್ದಾಗ ಆ್ಯಕ್ಚುಯಲ್ ಪಾಯಿಂಟ್ಸ್ 84 ಇದೆ. ಆದರೆ ಕೇಳ್ತಾ ಇರೋದು ಯಾರ್ದು? ಕವಿತಾಂದು. ಅವಾಗ ಕವಿತಾನ್ ಪಾರ್ಟು 11 ಇದ್ದಾಗ ಆ್ಯಕ್ಚುಯಲ್ ಸ್ಕೋರ್ ಎಷ್ಟು ಅವ್ರದ್ದು ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಸೊ ಕಂಡುಹಿಡಿಬೇಕು ಈ ಆ್ಯರೋ ಮೆಥಡಲ್ಲಿ ಯಾವಾಗಲೂ ಡೌನ್ವರ್ಡ್. ಈಗ ಇಬ್ಬರು ಸೇರಿ ಕಾಂಪಿಟೇಷನಲ್ಲಿ ಇದನ್ನು ಮಾಡಿದಾಗ 84 ಪಾಯಿಂಟ್ಸನ್ನು ಸ್ಕೋರ್ ಮಾಡಿದ್ದಾರೆ. ಆದರೆ ಅವಳೊಬ್ಬಳದೇ ತೊಗೊಂಡಾಗ ಸ್ಕೋರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಬ್ಬರು ಸೇರಿದಾಗ ಇನ್ಕ್ರೀಸ್ ಆಗುತ್ತೆ, ಒಬ್ಬಳದೇ ತೊಗೊಂಡಾಗ ಕಡಿಮೆ ಆಗುತ್ತೆ. ಅಂದಮೇಲೆ ಇದು ಡೈರೆಕ್ಟ್ ಯೂನಿಟ್ರಿ ಮೆಥಡಿಗೆ ಬರುತ್ತೆ. ಡೈರೆಕ್ಟ್ ಯೂನಿಟ್ರಿ ಮೆಥಡ್ ಅಂದರೆ ಆ್ಯರೋ ಮಾರ್ಕ್ ಎರಡೂ ಸೇಮ್ ಡೈರೆಕ್ಷನ್ನಲ್ಲಿರಬೇಕು. ಇವಾಗ ವ್ಯಾಲ್ಯೂ ಆನ್ ಹೆಡ್ ಸೈಡು x ಇದೆ, ಟೇಲ್ ಸೈಡು 84 ಇದೆ, ಈಕ್ವಲ್ಸ್ ಟು ಇಲ್ಲಿ ಹೆಡ್ ಸೈಡು 11 ಇದೆ, ಟೇಲ್ ಸೈಡು 21 ಇದೆ. x = 11/21, 84 ಟ್ರಾನ್ಸ್ಪೋಸ್ ಆಗಿ ಇಂಟು 84 ಆಯಿತು. 21 1s 21 4s, 11 4s 44. ಹಾಗಾದರೆ ಕವಿತಾ ಆ್ಯಕ್ಚುಯಲ್ ಸ್ಕೋರ್ ಎಷ್ಟು? ಕವಿತಾನ್ ಪಾಯಿಂಟ್ಸು 44 ಪಾಯಿಂಟ್ಸನ್ನು ಅವ್ರು ತೊಗೊಂಡಿರ್ತಾರೆ. ನೋಡಿರಿ, ಇದು ಯೂನಿಟ್ರಿ ಮೆಥಡ್ ಮಾಡ್ತಾ ಹೋದ್ರೆ ತುಂಬ ಉದ್ದ ಆಗುತ್ತೆ. ಅದೇ ಇದನ್ನು ಆ್ಯರೋ ಮೆಥಡಲ್ಲಿ ಮಾಡಿಬಿಟ್ರೆ ತುಂಬ ಈಸಿ.